ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸುವಂಥ ಸಾಮರ್ಥ್ಯ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ. ಕೃಪೆಯಿಂದ ಕೃಪೆಗೆ ನಮ್ಮನ್ನು ಮೇಲಕ್ಕೇರಿಸೋದಕ್ಕೆ ಶಕ್ತಿಯುಳ್ಳವನು ಯೇಸು ಕ್ರಿಸ್ತನು. ಮಾರ್ಕ್ ಸುವಾರ್ತ 15ನೇ ಅಧ್ಯಾಯ. ಬೆಳಗಾದ ಕೂಡಲೇ ಮಹಾಯಾಜಕರು, ಹಿರಿಯರು, ಶಾಸ್ತ್ರರು, ಹಿರೀ ಸಭೆಯವರೆಲ್ಲರೂ ಒಟ್ಟುಗೂಡಿ ಆಲೋಚನೆ ಮಾಡಿಕೊಂಡು ಯೇಸುವನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ಪಿಲಾತನಿಗೆ ಒಪ್ಪಿಸಿದರು. ಪಿಲಾತನು ಆತನನ್ನು ನೋಡಿ, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಲು ಆತನು, ನೀನೇ ಹೇಳಿದ್ದು ಎಂದು ಉತ್ತರ ಕೊಟ್ಟನು. ಮಹಾಯಾಜಕರನ್ನು ಆತನ ಮೇಲೆ ತುಂಬ ದೂರ ಹೇಳುತ್ತಿದ್ದರು. ಆಗ ಪಿಲಾತನು ಇನ್ನೊಂದು ಆವರ್ತಿ ಆತನಿಂದ, ನೀನು ಏನು ಉತ್ತರ ಕೊಡುವುದಿಲ್ಲವೋ, ನಿನ್ನ ಮೇಲೆ ಎಷ್ಟು ದೂರಗಳನ್ನು ಹೇಳುತ್ತಾರೋ ನೋಡು ಎಂದು ಹೇಳಿದನು. ನೀನೇನು ಉತ್ತರ ಕೊಡೋದಿಲ್ಲ? ನಿನ್ನ ಹತ್ರ ಯಾವ ಪಾಪ ನಾನು ನೋಡಿಲ್ಲ. ನೀನು ಸತ್ಯವನ್ನೇ ನುಡಿತಾ ಇದೀಯಾ? ಸತ್ಯ ಅಂದರೆ ಏನು ಅಂತ ಪಿಲಾತನು ಕೇಳಲು, ರೋಮ ಸಾಮ್ರಾಜ್ಯಕ್ಕೆ ಸತ್ಯ ಏನು ಅಂತ ಗೊತ್ತಿಲ್ಲ ಅಂದರೆ ಒಂದು ರಾಜನು ಹೇಳ್ತಾ ಇದ್ದಾನೆ, ಸತ್ಯ ಅಂದರೆ ಏನು ಅಂತ. ಎಲ್ಲ ಪಾಪದಿಂದ ತುಂಬಿ ಹೋದ ಪ್ರಪಂಚ ಕೆಟ್ಟೋಗ್ಬಿಡ್ತು. ಎಲ್ಲ ಕೆಟ್ಟ ನುಡಿ, ಕೆಟ್ಟ ಚಾಳಿ. ಸತ್ಯವೆಂದರೆ ಏನು? ಇದೇ ಮಾತು ಇಂದಿನ ದಿವಸ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಆಗ್ಬಿಡ್ತು. ಸತ್ಯ ಅಂದರೆ ಏನು ಅಂತ ಹೇಳುವಾಗ ಮಹಾಯಾಜಕರು ಆತನನ್ನ ಮೇಲೆ ತುಂಬ ದೂರ ಹೇಳುತ್ತಿದ್ದರು. ಎಷ್ಟು ನೇರ ಓರಿಸ್ತಾ ಇದ್ದಾರೆ, ಆರೋಪಣೆ ಮಾಡ್ತಾ ಇದ್ದಾರೆ, ದೂರ ಹೇಳ್ತಾ ಇದ್ದಾರೆ ನೋಡ್ರಿ. ಈಗ ಆತನು ಮರಣದಂಡೆಗೆ ಪಾತ್ರನು ಅಂತ ಶಾಸ್ತ್ರರು ಹೇಳ್ತಾ ಇದ್ದಾರೆ. ಸಿಲುಬಿಗೆ ಹಾಕಬೇಕು, ಜಡ್ಜಿಯು ಹಾಕಬೇಕು, ಜಡ್ಜಿ ಅವನನ್ನು ಸಿಲುಬಿಗೆ ಹಾಕಬೇಕು ಅಂತಂದು ನಾವೆಲ್ಲರೂ ಒಂದು ಸತ್ಯ ತಿಳ್ಕೋಬೇಕು. ಯಾಕೆಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಮಗಾಗಿ ದೂಷಿಸಲಿಲ್ಲ, ದ್ವೇಷಿಸಲಿಲ್ಲ. ಆತನ ಹೃದಯ ತುಂಬ ಪ್ರೀತಿ ಇದೆ. ಯಾಕೆಂದರೆ ಸಿಲುಬಿಗೆ ಹಾಕು, ಸಿಲುಬಿಗೆ ಹಾಕು, ಸಿಲುಬು ಹಾಕು ಅಂದರೆ ಒಂದು ಮಾತು ಕೂಡ ತಿರುಗಿ ನುಡಿಯಲಿಲ್ಲ. ನುಡಿದೆ ನೋಡ್ರಿ, ಇವರು ನಿನ್ನ ಮೇಲೆ ಎಷ್ಟು ದೂರಗಳು ಹೇಳುತ್ತಾರ ನೋಡು ಎಂದು ಹೇಳಿದನು. ಆದರೆ ಯೇಸು ಇನ್ನೇನು ಉತ್ತರ ಕೊಡಲಿಲ್ಲ. ಪಿಲಾತ ಆಶ್ಚರ್ಯಪಟ್ಟ. ನಿನ್ನ ಹತ್ರ ಯಾವ ಲಾಯರು ಬಂದಿಲ್ಲ ವಾದಿಸೋದಕ್ಕೆ, ನೀನೇನು ಮಾತಾಡಲ್ಲ. ನೀನು ಮಾತಾಡಲಿಲ್ಲ ಅಂದರೆ ಅವರು ನಿನ್ನ ಮೇಲೆ ನೇರ ಹಾಕ್ತಾರೆ. ಮಾತಾಡಬೇಕು, ಮಾತಾಡಲಿಲ್ಲ. ಈ 1ನೇ ಪೇತ್ರರು 2ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಿ. 2ನೇ ಅಧ್ಯಾಯ 23ನೇ ವಚನದಲ್ಲಿ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಿಯಲ್ಲಿ ಯಾವ ವಂಚನೆಯನ್ನು ಸಿಕ್ಕಲಿಲ್ಲ. ಬೈಯವರನ್ನು ಅವನು ಪ್ರತಿಯಾಗಿ ಬೈಯಲಿಲ್ಲ. ಆತನ ಬಾಧೆಯನ್ನು ಅನುಭವಿಸಿದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣ ಕಂಬವನ್ನು ಏರಿ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ತನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು.
ಈಗ ತಾನು ಪಾಪವಾಗಿ ಆ ಎಣ್ಣೆ ಮರದ ಗ್ರೌಂಡ್ಗೆ ಹೋದಾಗ ಎಣ್ಣೆ ಮರ ಅಂತ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಒಂದು ಪಾತ್ರೆಯಲ್ಲಿ ಪಾಪವಾಗಿ ಮಾಡಿಬಿಟ್ಟ ದೇವರು. ಈ ಪಾತ್ರೆಯನ್ನು ಕುಡಿ, ಈ ಪಾತ್ರೆಯಲ್ಲಿರುವುದನ್ನೆಲ್ಲ ಕುಡಿದ್ರೆ ನೀನು ಪಾಪಿಯಾಗಿಬಿಡ್ತೀಯ, ಎಲ್ಲರ ಪಾಪವನ್ನು ನೀನು ಹೊತ್ತುಕೊಂಡು ಹೋಗುವ ಕುರಿಮರಿ ಆಗಬೇಕು. ನೋಡ್ರಿ, ಯೇಸುವಿನ ರಕ್ತವು ಸಕಲ ಪಾಪಗಳಿಂದ ಪವಿತ್ರಪಡಿಸುತ್ತೆ. ಈಗ ಕುರಿಮರಿ ಆಗಿಬಿಟ್ಟ, ಆತನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು. ಈಗ ಇದೆಲ್ಲ ಏಕೆ ಅಂದರೆ ಲೋಕ ಪಾಪವನ್ನು ಹೊರ್ಕೊಂಡು ಹೋಗ್ತಾ ಇದ್ದಾನೆ ಯಾರು? ಯೇಸು ಕ್ರಿಸ್ತನು. ಇಪ್ಪತ್ಮೂರು ನೋಡೋಣ ಒಂದ್ಸಲ. ಬೈಯವರು ಆತನನ್ನು ಪ್ರತಿಯಾಗಿ ಬೈಯಲಿಲ್ಲ, ಬೈತಾ ಇದ್ದಾರೆ, ನಗ್ತಾ ಇದ್ದಾನೆ. ಆತನ ಬಾಯಲ್ಲಿ ಯಾವ ವಂಚನೆ ಸಿಕ್ಕಲಿಲ್ಲ, ಯಾವ ವಂಚನೆಯೂ ಆತನಲ್ಲಿ ಸಿಕ್ಕಲಿಲ್ಲ. ನಾವು ಸಿಲುಬೆಗೆ ಹಾಕಬೇಕು, ನಾವು ಸಿಲುಬೆ ಹಾಕಬೇಕು. ದ್ವೇಷ, ಕೋಪ, ಅಹಂಕಾರ, ಅಹಂಭಾವ. ಆತನ ಹೃದಯದಲ್ಲಿ ಪ್ರೀತಿ ಇದೆ. ನೋಡ್ರಿ, ತನ್ನ ಕೈಗಳನ್ನು ಮಳೆಯಲ್ಲಿ ಒಡೆಯುತ್ತಿರುವಾಗ ಕ್ಷಮಿಸಿದನು, ಎಲ್ಲರನ್ನು ಕ್ಷಮಿಸಿದನು. ಶ್ರಮೆಯನ್ನು ಅನುಭವಿಸಲು ಪೂರ್ಣ ಹೃದಯದಿಂದ ತನ್ನನ್ನು ಒಪ್ಪಿಸಿಕೊಟ್ಟನು, ತನ್ನನ್ನು ತಾನು ಒಪ್ಪಿಸಿಕೊಂಡ. ನಾವು ಎಷ್ಟು ಬ್ಯುಸಿಯಾಗಿರ್ತೀವಿ ಗೊತ್ತಾ? ಯಾರಾದರೂ ಸ್ವಲ್ಪ ಕೆಲಸ ಹೇಳಿದರೆ ಅದನ್ನು ಮಾಡ್ತೀವ? ಕೆಲಸ ಮಾಡೋರಾಗಿ ಹಾಳಾಗಿರಬೇಕು, ಇತರರ ಬಗ್ಗೆ ಕೆಟ್ಟ ಸ್ವಭಾವ, ಕೆಟ್ಟ ಭಾವನೆ ಇಲ್ಲ, ಇರಬಾರ್ದು ಕೂಡ. ಯಾಕೆಂದರೆ ದ್ವೇಷಿಸಿದರೂ ದ್ವೇಷಿಸಲಿಲ್ಲ, ಆ ಗುಣಗಳು, ಆ ಸ್ವಭಾವಗಳು ನಮಗೆ ಬೇಕು. ಈಗ 1 ಪೇತುರು 2ನೇ ಅಧ್ಯಾಯ 1ನೇ ಅಧ್ಯಾಯ 8ನೇ ವಚನ. 2ನೇ ಅಧ್ಯಾಯ 8ನೇ ವಚನ ನೋಡಿದರೆ, ಅದು ಎಡವು ಕಲ್ಲು ಮುಗ್ಗರಿಗೆ ಬಂಡೆ ಎಂತಲೂ ಬರೆದಿದೆ ಮಾತು. ನಿಮ್ಮನ್ನು 9 ಓದ್ತಾ ಇದ್ದೀನಿ. ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು ಪ್ರಚುರ ಮಾಡುವುದಂತೆ ದೇವರಾದ ಜನಾಂಗವು, ರಾಜವಂಶದವರು, ಯಾಜಕದವರು, ಮೀಸಲಾದ ಜನವು, ದೈವ ಸ್ವಕೀಯ ಪ್ರಜೆ ಆಗಿದ್ದೀರಿ, ದೈವ ಸ್ವಕೀಯ ಪ್ರಜೆ ಆಗಿದ್ದೀರಿ. ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿದ್ದಿರಲಿಲ್ಲ, ಈಗ ವಾತ್ಸಲ್ಯವನ್ನು ಹೊಂದಿದ್ದೀರಿ. ಎಷ್ಟು ನಮಗೆ ಕೃಪೆ, ಅಭಿಷೇಕ, ಶಕ್ತಿ, ಧೈರ್ಯ, ಸಾಹಸ ಕೊಟ್ಟು ಶತ್ರು ಬಲದ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ಶತ್ರುಗೆ ಎಷ್ಟು ಅಧಿಕಾರ ಕೊಟ್ಟಿದ್ದಾನಂದರೆ ಅದಕ್ಕಿಂತಲೂ ಹೆಚ್ಚಾದ ಅಭಿಷೇಕ, ಅಧಿಕಾರ ಕೊಟ್ಟಿದ್ದಾನೆ. ನಿಮ್ಮನ್ನು ನೀವು ಹಾಳಾಗಿ ವಿಧೇಯತೆ ತೋರಿಸಿದರೆ ತನ್ನ ರೂಪದಲ್ಲಿ ಕೆತ್ತುತ್ತಾ ಇದ್ದಾನೆ. ತನ್ನ ರೂಪದಲ್ಲಿ ಕೆತ್ತಿ ಮಾದರಿಕರವಾದ ಜೀವಿತವನ್ನು ತೋರಿಸುವುದಕ್ಕೆ ಕತ್ತಲೆಯಿಂದ ನಿಮ್ಮನ್ನು ಕರೆದಿದ್ದಾನೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡುವುದಕ್ಕೆ. ಅವರನ್ನು ಕ್ಷಮಿಸಿದ್ದಾನೆ.
ಎಲ್ಲರನ್ನೂ ಕ್ಷಮಿಸಿದ್ದಾನೆ. ಕ್ಷಮಿಸುವ ಗುಣ ನಿಮಗಿರಬೇಕು. ಯಾಕೆಂದರೆ ಆಶೀರ್ವಾದ ಎಲ್ಲಿ ಇರುತ್ತಂದರೆ ನಾವು ಕ್ಷಮಿಸುವಾಗ ಕ್ಷಮಿಸಲ್ಪಡುತ್ತೇವೆ. ನಮ್ಮ ಡೋರ್ಸ್ ಓಪನ್ ಆಗುತ್ತವೆ, ನಮ್ಮ ಸರಿಹದ್ದುಗಳು ವಿಶಾಲ ಆಗುತ್ತವೆ. ಯಾಕೆಂದರೆ ಅಭಿಷೇಕ ಕೊಟ್ಟಿದ್ದಾನೆ. ಆದರೆ ಡೋರ್ಸ್ ಓಪನ್ ಆಗಬೇಕಂದ್ರೆ ದೇವರು ಕ್ಷಮಿಸಿದ ಹಾಗೆ ನಾವು ಕೂಡ ಕ್ಷಮಿಸಬೇಕು. ಆತನನ್ನು ಬೈಯೋರನ್ನ ಬೈಲಿಲ್ಲ, ಕ್ಷಮಿಸಿದ್ದಾನೆ. ಧನ್ಯತೆಯಿಂದಲೂ ವಿಧೇಯತೆಯಿಂದಲೂ ಜಯಿಸಿದ್ದಾನೆ. ನಾವು ಪಶ್ಚಾತ್ತಾಪಪಟ್ಟು ನಾವು ಇತರರನ್ನು ಕ್ಷಮಿಸಿದಾಗ ನಾವು ಕ್ಷಮಿಸಲ್ಪಡುತ್ತೇವೆ. ತನ್ನ ಕೈಗಳಿಗೆ ಮೊಳೆಗಳನ್ನು ಹೊಡೆಯುತ್ತಿರುವಾಗಲೇ ಅವರನ್ನೆಲ್ಲರನ್ನು ಇವರು ಏನು ಮಾಡುತ್ತಾರೋ ಇವರನ್ನು ಕ್ಷಮಿಸು ತಂದೆ ಅಂತ ಕೂಗು. ಶಿಲುಬೆ ಮೇಲೆ ಕಣ್ಣುಗಳು ಏರುತ್ತಾ ಇಲ್ಲ, ರಕ್ತ ಎಲ್ಲ ಕೂಡ ಸುರಿತಾ ಇದೆ. ಹಾಗೆ ಒಂದು ಮಾತು ನಿಮಗೆ ಎಲ್ಲರಿಗೋಸ್ಕರ 1ನೇ ಅಧ್ಯಾಯ 1ನೇ ಪೇತೂರು 18ನೇ ವಚನ ನೋಡಿದರೆ 17 ಕೂಡ ನೋಡೋಣ. ಪ್ರತಿಯೊಬ್ಬನೂ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾತಾಡುವವತನು ನೀವು ತಂದೆಯನ್ನು ಕರೆಯುವಾಗ ಈ ಲೋಕದ ಪ್ರವಾಸ ಕಾಲವನ್ನು ಭಯಭಕ್ತಿಗಳರಾಗಿ ಕಳೆಯಿರಿ. ನಿಮ್ಮ ಹಿರಿಯವರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದಿದ್ದು ಬೆಳ್ಳಿ ಬಂಗಾರದಿಂದ ಮೊದಲಾದ ನಶಿಸುವ ವಸ್ತುಗಳಿಂದ ಪೂರ್ಣಾಂಗಗಳಿಂದಲ್ಲ, ನಿಷ್ಕಳಂಕವಾದ ಯಜ್ಞದ ಕುರಿಮದ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಎಂಬ ಬಲ್ಲಿರಲ್ವೇ. ಬೆಳ್ಳಿ ಬಂಗಾರದಿಂದ ನೀವು ರಕ್ಷಿಸಲ್ಪಟ್ಟಿಲ್ಲ. ಅಮೂಲ್ಯವಾದ ರಕ್ತ, ಪರಿಶುದ್ಧ ರಕ್ತ, ಯಜ್ಞದ ಕುರಿಮರಿ ರಕ್ತದಿಂದಲೂ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೂ ನೀವು ಕ್ಷಮಿಸಲ್ಪಟ್ಟಿದ್ದೀರ. ನಿಮಗೆ ಬಿಡುಗಡೆ. ನೀವು ಮೀಸಲಾದ ಪ್ರಜೆಯಾಗಿದ್ದೀರಾ. ನಿಮಗೆ ಬಿಡುಗಡೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ಸ್ತೋತ್ರ. ಏಸಪ್ಪ, ಪ್ರಜೆಗಳಿಗೋಸ್ಕರ ನೀನು ಶಿಲುಬೆ ಹತ್ತಿದೆಯಾ, ರಕ್ತ ಸುರಿಸಿದೆಯಾ, ಪ್ರಾಣ ಕೊಟ್ಟಿದೆಯಾ, ಪಾಪವಾಗಿ ಮಾರ್ಪಡಿಸಿದೆಯಾ. ನಾವು ದೀಕ್ಷಾಸ್ಥಾನ ತಗೊಂಡು ಇತರರಿಗೆ ಆಶೀರ್ವಾದವಾಗಿ ಕತ್ತಲೆಗಳಿಂದ ಬೆಳಕಿಗೆ ಬಂದು, ಹೌದು ಸ್ವಾಮಿ, ಬೆಳ್ಳಿ ಬಂಗಾರದಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ, ಕ್ರಿಸ್ತನ ರಕ್ತದಿಂದ, ಅಮೂಲ್ಯವಾದ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಹೌದು ಸ್ವಾಮಿ. ತಂದೆ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಕರ್ತನು ಯೇಸು ಕರ್ತನ ಅಮೂಲ್ಯವಾದ ರಕ್ತದಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ತಂದೆ. ಹೌದು ತಂದೆ, ಬಿಡುಗಡೆ ಹೊಂದಿದ್ದೇವೆ, ವಿಮೋಚನೆ ಹೊಂದಿದ್ದೇವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸುತ್ತಾ ಇದ್ದೇವೆ ತಂದೆ. ಆಮೆನ್.